ಬಂಗಾರ ಮತ್ತು ಬೆಳ್ಳಿ ಬೆಲೆಗಳು ಮತ್ತೊಮ್ಮೆ ಭರ್ಜರಿ ಇಳಿಕೆ ಆಗಿದೆ ವೀಕ್ಷಕರೇ. ನೀವು ಕೂಡ ಆಭರಣ ಪ್ರಿಯರಾಗಿದ್ರೆ, ಚಿನ್ನಾಭರಣ ಖರೀದಿ ಮಾಡಬೇಕು, ಒಡವೆ ಮಾಡಿಸ್ಕೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಸ್ವಲ್ಪ ನಿಲ್ಲಿ. ಎದಕ್ಕಂದ್ರೆ ಇವತ್ತು ನಾವು ಹೇಳೋ ಒಂದು ಟ್ರಿಕ್ ಇಂದ ನಿಮ್ಮ ಜೇಬಿನಲ್ಲಿರೋ ಸಾವಿರಾರು ರೂಪಾಯಿ ಹಣವನ್ನ ನೀವು ಉಳಿತಾಯ ಮಾಡಬಹುದು. ಬಂಗಾರ ಖರೀದಿ ಮಾಡೋರು ಈ ತಪ್ಪು ಇನ್ಮೇಲೆ ಮಾಡಿದ್ದೆ ಆದಲ್ಲಿ ನಿಮಗೆ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಕೂಡ ಮನೆ ಬಾಗಿಲಿಗೆ ಬರಬಹುದು ವೀಕ್ಷಕರೇ. ಹೌದು, ಈಗ ಹೊಸ ನಿಯಮ ಕೂಡ ಶುರುವಾಗ್ತಾ ಇದೆ. ಮೋದಿ ಕೇಂದ್ರ ಸರ್ಕಾರದಿಂದಲೂ ಕೂಡ ನಿಮಗೊಂದು ಹೊಸ ರೂಲ್ಸ್ ಅಂತಾನೆ ಹೇಳ್ಬೋದು. ಅದನ್ನು ಕೂಡ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಕೊಟ್ಟಿರೋದ್ರಿಂದ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ಕೊನೆ ತನಕ ನೋಡ್ತಾ ಇರಿ ವೀಕ್ಷಕರೇ. ಮತ್ತೆ ಬಂಗಾರ ಮತ್ತು ಬೆಳ್ಳಿ ಬೆಲೆಗಳು ಇಳಿಕೆ ಮುನ್ಸೂಚನೆ ಕಾಣ್ತಾ ಇದೆ. ಅಂದ್ರೆ ಸೋಮವಾರ, ಮಂಗಳವಾರ, ಬುಧವಾರ ಈ 3 ದಿನ ಬಂಗಾರದ ಮಾರ್ಕೆಟ್ ಅನ್ನ ನೀವು ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಬೆಲೆ ಏರಿಕೆ ಇಳಿಕೆ ಆಗ್ಬಹುದು ಅಂತ. ಎದಕ್ಕಂದ್ರೆ ತುಂಬಾ ಕಂಡೀಷನ್ ಈಗ ಕ್ರಿಟಿಕಲ್ ಆಗ್ತಾ ಇದೆ. ಬಂಗಾರ ಬೆಳ್ಳಿ ಮಾರ್ಕೆಟ್ ನೋಡ್ತಾ ಇದ್ದಂತೆ ಇಳಿಕೆ ಆಗ್ತಾ ಇದೆ, ನೋಡ್ತಾ ಇದ್ದಂತೆ ಏರಿಕೆ ಕೂಡ ಆಗ್ತಾ ಇದೆ ವೀಕ್ಷಕರೇ. ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ಈ ಒಂದು 3 ದೇಶದ ಯುದ್ಧ ಈಗ ನೇರವಾಗಿ ಬಂಗಾರದ ಮೇಲೆ ಪರಿಣಾಮ ಬೀಳಲಿದೆ. ಅಂದ್ರೆ ಎಲ್ಲಿ ಯುದ್ಧ ಜಾಸ್ತಿ ಆಗುತ್ತೆ, ಬಂಗಾರ ಬೆಳ್ಳಿ ಬೆಲೆ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ಎಲ್ಲ ಕೂಡ ಉಲ್ಟಾ ಆಗಿದೆ ವೀಕ್ಷಕರೇ. ಇವತ್ತಿನ ಈ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ನೀವು ಕೊನೆ ತನಕ ಪೂರ್ತಿಯಾಗಿ ನೋಡಿ. ನಾವು ಕೇವಲ ನಿಮಗೆ ಇವತ್ತಿನ ಬಂಗಾರ ಎಷ್ಟು ಇಳಿಕೆ ಆಗಿದೆ ಅದು ಮಾತ್ರ ಹೇಳಲ್ಲ. ಬಂಗಾರ ಖರೀದಿ ಮಾಡುವಾಗ ಯಾವ ತಪ್ಪು ಮಾಡಬಾರ್ದು, ಕಡಿಮೆ ಬೆಲೆಗೆ ಯಾವ ತರ ಬಂಗಾರ ನೀವು ಖರೀದಿ ಮಾಡಬಹುದು, ಪ್ರತಿಯೊಂದನ್ನು ಕೂಡ ಬಂಗಾರ ಬೆಳ್ಳಿ ಬಗ್ಗೆ ಎಲ್ಲಾ ಅಪ್ಡೇಟ್ ನಿಮಗೆ ಈ ವಿಡಿಯೋದಲ್ಲಿ ಸಿಗಲಿದೆ ವೀಕ್ಷಕರೇ. ಮೊದಲಿಗೆ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಬಂಗಾರ ನಿಮ್ಮ ಪ್ರಕಾರ 1 ಲಕ್ಷ ರೂಪಾಯಿ ಒಳಗಡೆ ಬರಬೇಕು, 50,000 ರೂಪಾಯಿ ಆಗ್ಬೇಕು ಅಂತ ಅನಿಸ್ತಾ ಇದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ. ಎಷ್ಟು ಜನ ವಿಡಿಯೋಗೆ ಲೈಕ್ ಮಾಡ್ತೀರಾ ಅಷ್ಟು ಜನ ಬಂಗಾರ ಇಳಿಕೆ ಆಗ್ಲಿ ಅಂತ ಆಸೆ ಪಡ್ತಾ ಇದ್ದೀರಾ ಅಂತ ಅರ್ಥ. ಇನ್ನು ವೀಕ್ಷಕರೇ, ನಾವು ಕೇಳೋ ಪ್ರಶ್ನೆಗೆ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಉತ್ತರ ಕೊಡಿ. ತುಂಬಾ ಜನ ಕಮೆಂಟ್ ಗೆ ಉತ್ತರ ಕೊಡ್ತಿದ್ದೀರಾ. ನಿಮ್ಮ ಎಲ್ಲಾ ಕಮೆಂಟ್, ಲೈಕ್ ಗೆ ಹೃದಯಪೂರ್ವಕ ಧನ್ಯವಾದಗಳು ವೀಕ್ಷಕರೇ. ಬನ್ನಿ, ಇವತ್ತಿನ ಪ್ರಶ್ನೆ ಏನಪ್ಪಾ ಅಂದ್ರೆ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು, ಬಡ ಜನರು ಕೂಡ ಸುಲಭವಾಗಿ ಅಂಗಡಿಗೆ ಹೋಗಿ ಬಂಗಾರವನ್ನ ಖರೀದಿ ಮಾಡಿದಂತಾಗಬೇಕು. ಆ ಒಂದು ಬೆಲೆ ನಮಗೆ ನೀವು ಕಮೆಂಟ್ ಅಲ್ಲಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ವೀಕ್ಷಕರೇ. ಯಾರ್ದು ಕಮೆಂಟ್ ಚೆನ್ನಾಗಿರುತ್ತೆ ಅವರ ಒಂದು ಕಮೆಂಟ್ ಅನ್ನು ನಾವು ಪಿನ್ ಮಾಡ್ತೇವೆ. ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಅವರ ಹೆಸರು ಕೂಡ ಹೇಳಲಿದ್ದೇವೆ ವೀಕ್ಷಕರೇ. ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ಬೆಳ್ಳಿಯಿಂದ ಶುರು ಮಾಡೋಣ ವೀಕ್ಷಕರೇ. ಹೌದು, ಬೆಳ್ಳಿ ಬೆಲೆ ಒಂದೇ ದಿನ ಒಂದಲ್ಲ ಎರಡಲ್ಲ ಬರೋಬ್ಬರಿ 12,000 ರೂಪಾಯಿ ಇಳಿಕೆ ಆಗಿದೆ. ಹೌದು ವೀಕ್ಷಕರೇ, ಸೋಮವಾರ ಮಾರ್ಕೆಟ್ ಓಪನ್ ಆಗುತ್ತೆ, ಮಂಗಳವಾರ ಕೂಡ ಈ ಒಂದು ಮಾರ್ಕೆಟ್ 2 ದಿನ ಭಾರಿ ಒಂದು ಇಳಿಕೆ ಕಾಣಬಹುದು ಅಂತ ಹೇಳಲಾಗ್ತಾ ಇದೆ. ಎದಕ್ಕಂದ್ರೆ ಕಚ್ಚಾ ತೈಲ ಬೆಲೆ ಏರಿಕೆ ಮುನ್ಸೂಚನೆ ಈಗ ಕಂಡು ಬಂದಿದೆ ವೀಕ್ಷಕರೇ. ಅಮೆರಿಕದವರು ಇರಾನ್ ದೇಶದ ಮೇಲೆ ಮತ್ತಷ್ಟು ಭೀಕರ ದಾಳಿ ಮಾಡಲು ತೀರ್ಮಾನ ಮಾಡಿದ್ದಾರಂತೆ. ಹೀಗಾಗಿ ಮತ್ತೆ ಕಚ್ಚಾ ತೈಲ ಬೆಲೆ ಏರಿಕೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಯಾವಾಗೆಲ್ಲ ಕಚ್ಚಾ ತೈಲ ಬೆಲೆ ಏರಿಕೆ ಆಗುತ್ತೆ, ಬಂಗಾರ ಬೆಳ್ಳಿಯಲ್ಲಿ ಹೂಡಿಕೆ ಮಾಡೋ ಹೂಡಿಕೆದಾರರು ಕೋಟಿ ಲೆಕ್ಕದಲ್ಲಿ ಹೂಡಿಕೆ ಮಾಡಿರ್ತಾರಲ್ಲ, ಅವರು ತಮ್ಮ ಹಣವನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡ್ತಾರೆ. ಅಂದ್ರೆ ಬಂಗಾರ ಬೆಳ್ಳಿಯನ್ನ ಅವರು ತಮ್ಮ ಹತ್ರ ಇರೋ ರಿಸರ್ವ್ ಅನ್ನ ಮಾರಾಟ ಮಾಡ್ತಾರೆ. ಮಾರಾಟ ಮಾಡಿದಾಗ ಬಂಗಾರ ಬೆಳ್ಳಿ ಬೆಲೆ ಭರ್ಜರಿ ಇಳಿಕೆ ಆಗುತ್ತೆ ವೀಕ್ಷಕರೇ. ಈಗಲೂ ಕೂಡ ಅದೇ ತರ ಆಗ್ಬಹುದು ಅಂತ ಒಂದು ಮುನ್ಸೂಚನೆ ಸಿಕ್ಕಿದೆ. ಎದಕ್ಕಂದ್ರೆ ಯುದ್ಧ ಮತ್ತಷ್ಟು ಭೀಕರವಾಗ್ತಾ ಇದೆ. ಈಗ ವೀಕ್ಷಕರೇ, ಬೆಳ್ಳಿ ಬೆಲೆ ಈ ಒಂದು ಘೋಷಣೆ ಬರ್ತಾ ಇದ್ದಂತೆ ಬರೋಬ್ಬರಿ 14,000 ರೂಪಾಯಿ ಡ್ರಾಪ್ ಅನ್ನ ಕಂಡಿದೆ. ಅಂದ್ರೆ ಇದು ಒಂದು ದೊಡ್ಡ ಇಳಿಕೆ ಅಂತಾನೆ ಹೇಳ್ಬಹುದು. ಈಗಾಗಲೇ ಬೆಳ್ಳಿ ಬೆಲೆ 3 ಲಕ್ಷ ರೂಪಾಯಿ ಇತ್ತು ಹೋದ ತಿಂಗಳು. ಈಗ ಬರೋಬ್ಬರಿ 2,50,000 ರೂಪಾಯಿ ಆಗಿತ್ತು. ಈಗ ಮತ್ತೆ 10-11,000 ರೂಪಾಯಿ ಇಳಿಕೆ ಆಗೋದ್ರ ಮೂಲಕ 2,36,000 2,37,000 ರೂಪಾಯಿಯಲ್ಲಿ ಮಲ್ಟಿ ಕಾಮೊಡಿಟಿ ಎಕ್ಸ್ಚೇಂಜ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ನೀವು ಕೂಡ ಸ್ಕ್ರೀನ್ ಮೇಲೆ ಲೈವ್ ಆಗಿ ಚಾರ್ಟ್ ಈಗ ನೋಡಿರ್ಬೋದು ಯಾವ ತರ ಬೆಲೆಯಲ್ಲಿ ಏರಿಕೆ ಇಳಿಕೆ ಆಗ್ತಾ ಇದೆ. ಯಾವ ತರ ಇಲ್ಲಿ ಬೆಲೆ ಒಂದೇ ದಿನ 11-12,000 ರೂಪಾಯಿ 15,000 ರೂಪಾಯಿವರೆಗೂ ಭರ್ಜರಿ ಇಳಿಕೆ ಕಂಡಿರುವಂತದ್ದು ವೀಕ್ಷಕರೇ. ಇಲ್ಲಿ ಬೆಳ್ಳಿ ಬೆಲೆ ಇದು ಸಾಧಾರಣ ಕುಸಿತ ಅಲ್ಲ, ಮಾರ್ಕೆಟ್ ಅಲ್ಲಿ ಏನೋ ಕೂಡ ನಡೀತಾ ಇದೆ. ಅದು ನಮಗೆ ಅರ್ಥ ಆಗ್ತಾ ಇಲ್ಲ. ಅಂದ್ರೆ ದಿನಕ್ಕೆ 15-20,000 ರೂಪಾಯಿ ಬೀಳ್ಬೇಕಂದ್ರೆ ಯಾರೋ ದೊಡ್ಡ ಪ್ರಮಾಣದಲ್ಲಿ ಬೆಳ್ಳಿಯನ್ನ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಇಲ್ಲಿ ವೀಕ್ಷಕರೇ, ಯಾವಾಗ ಬೆಳ್ಳಿ ಬೆಲೆ ಇಳಿಕೆ ಆಗುತ್ತೆ ನೋಡಿ, ಅವಾಗ ಬಂಗಾರದ ಬೆಲೆ ಕೂಡ ರೇಷೋ ಪ್ರಕಾರ ಇಳಿಕೆ ಆಗ್ತಾ ಇದೆ. ನಾವು ಕೂಡ ಇಲ್ಲಿ ಮಾರ್ಕೆಟ್ ಅನ್ನ ಅಬ್ಸರ್ವ್ ಮಾಡ್ತಾ ಇದೀವಲ್ಲ, ನಮಗೂ ಕೂಡ ಇಲ್ಲಿ ನೋಡಬಹುದು. ಈಗ ನೋಡಿ, ಬೆಳ್ಳಿ ಬೆಲೆ ಇಳಿಕೆ ಆಗಿದೆಯಲ್ಲ, ಈ ಮಲ್ಟಿ ಕಾಮೊಡಿಟಿ ಎಕ್ಸ್ಚೇಂಜ್ ಆಫ್ ಗೋಲ್ಡ್ ಫ್ಯೂಚರ್ಸ್ ಅಂದ್ರೆ ಬಂಗಾರದ ಫ್ಯೂಚರ್ ವ್ಯಾಲ್ಯೂಸ್ ಕೂಡ ಭಾರಿ ಒಂದು ಇಳಿಕೆಯಲ್ಲಿ ಕಂಡು ಬಂದಿದೆ. 1,54,000 1,55,000 ರೂಪಾಯಿ ತನಕ ಬಂದಿತ್ತು ಬಂಗಾರ. ಈಗ ಮತ್ತೆ ನೋಡಿ 4,000 ರೂಪಾಯಿಷ್ಟು ಡ್ರಾಪ್ ಆಗಿದೆ. ಅಂದ್ರೆ ಒಂದು ಇಳಿಕೆ ಇಲ್ಲಿ ಕಂಡಿರುವಂತದ್ದು. ಯಾವಾಗ ಈ ಒಂದು ಮಲ್ಟಿ ಕಾಮೊಡಿಟಿ ಎಕ್ಸ್ಚೇಂಜ್ ಅಲ್ಲಿ ಬಂಗಾರದ ಬೆಲೆ ಇಳಿಕೆ ಆಗುತ್ತೆ ನೋಡಿ, ಇಲ್ಲಿ ಅಂಗಡಿಗಾರರು ಕೂಡ ತಮ್ಮ ಬೆಲೆಯನ್ನ ಇಳಿಕೆ ಮಾಡ್ತಾರೆ. ಅಂದ್ರೆ ಇದ್ರ ಅರ್ಥ ಡಿಮ್ಯಾಂಡ್ ಕಡಿಮೆ ಆದ್ರೆ ಬೆಲೆ ಇಳಿಕೆ ಆಗುತ್ತೆ, ಡಿಮ್ಯಾಂಡ್ ಜಾಸ್ತಿ ಆದ್ರೆ ಬೈಯಿಂಗ್ ಅಂದ್ರೆ ತುಂಬಾ ಜನ ಖರೀದಿ ಮಾಡ್ತಾ ಇದ್ರೆ ಬಂಗಾರದ ಬೆಲೆ ಜಾಸ್ತಿ ಆಗುತ್ತೆ. ಯಾವಾಗ ಜನರು ಖರೀದಿ ಮಾಡೋದಿಲ್ಲ ನೋಡಿ, ಅವಾಗ ಇಳಿಕೆ ಆಗುತ್ತೆ ಅಂತಾನೆ ಹೇಳ್ಬೋದು. ಇಲ್ಲಿ ವೀಕ್ಷಕರೇ, ಮಲ್ಟಿ ಕಾಮೊಡಿಟಿ ಎಕ್ಸ್ಚೇಂಜ್ ಅಲ್ಲಿ ಭರ್ಜರಿ ಇಳಿಕೆ ಆಗಿದೆ. ಈಗ ನೋಡಿ,
1,40,000 ರೂಪಾಯಿ ಅಂತ ಬಂಗಾರದ ಬೆಲೆ ಇದೀಗ ಟ್ರೇಡ್ ಆಗ್ತಾ ಇದೆ. ಅಂದ್ರೆ 1,49,000 ರೂಪಾಯಿ ಅಂದ್ರೆ ಇಲ್ಲಿ ಬರೋಬ್ಬರಿ 4,000 ರೂಪಾಯಿ ಮಲ್ಟಿ ಕಾಮೋಡಿಟಿ ಎಕ್ಸ್ಚೇಂಜ್ ಅಲ್ಲಿ ಇಳಿಕೆ ಆಗಿದೆ. ವೀಕ್ಷಕರೇ, ಇವತ್ತು ನಾವು ನಿಮಗೆ ಕೇವಲ ಬಂಗಾರದ ಬೆಲೆ ಮಾತ್ರ ಹೇಳಲ್ಲ, ನೀವು ಈ ಒಂದು ಟ್ರಿಕ್ ಇಂದ ಕಡಿಮೆ ಬೆಲೆಗೆ ಬಂಗಾರವನ್ನ ಖರೀದಿ ಮಾಡಬಹುದು. ಎರಡನೇದಾಗಿ, ಬಂಗಾರ ಖರೀದಿ ಮಾಡುವಾಗ ಈ ಒಂದು ಕೆಲಸ ಮಾಡಿದ್ರೆ ನಿಮ್ದು ಸಾವಿರಾರು ರೂಪಾಯಿ ಹಣ ಕೂಡ ಉಳಿತಾಯವಾಗುತ್ತೆ. ಇನ್ನು ವೀಕ್ಷಕರೇ, ಮುಖ್ಯವಾಗಿ ಕೇಂದ್ರ ಮೋದಿ ಸರ್ಕಾರದ ಇನ್ಕಮ್ ಟ್ಯಾಕ್ಸ್ ನಿಯಮಗಳು ಕೂಡ ಈ ವಿಡಿಯೋದಲ್ಲಿ ನಾವು ನಿಮಗೆ ಹೇಳಲಿದ್ದೇವೆ. ಪ್ರತಿಯೊಬ್ರು ಕೂಡ ಕಿವಿ ಕೊಟ್ಟು ವಿಡಿಯೋನ ಕೇಳಿ, ಎಲ್ಲರಿಗೂ ಕೂಡ ಮಾಹಿತಿ ತಿಳಿಸಿ. ಹಾಗೆ ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು ಅಂತ ಕಮೆಂಟ್ ಕೂಡ ಮಾಡಿ ವೀಕ್ಷಕರೇ. ನಿಮ್ಮ ಕಮೆಂಟ್ ಓದೋದಕ್ಕೆ ನಾವು ರಿಪ್ಲೈ ಕೂಡ ಮಾಡಲಿದ್ದೇವೆ. ಮೊದಲಿಗೆ ವೀಕ್ಷಕರೇ, ನಾವು ಕೆಲವೊಂದು ಪ್ರಾಡಕ್ಟ್ಸ್ ಗಳನ್ನ ಟ್ಯಾಗ್ ಮಾಡಿದ್ದೇವೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಚೆನ್ನಾಗಿರೋ ಗೋಲ್ಡ್ ನೆಕ್ಲೆಸ್ ಆಗಿರ್ಬೋದು, ತಾಳಿ ಸರ ಆಗಿರ್ಬೋದು, ಬಂಗಾರ ಖರೀದಿ ಮಾಡಕ್ ಆಗಲ್ಲ, ಅದೇ ತರ ಬಂಗಾರದ ಸೇಮ್ ಇಮಿಟೇಷನ್ ಜ್ಯುವೆಲರೀಸ್ ಗಳನ್ನ ನಾವು ಲಿಂಕ್ ಅನ್ನ ಹಾಕಿದ್ದೇವೆ. ಬೇಕಾದ್ರೆ ಅದನ್ನ ನೀವು ಚೆಕ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪ್ರತಿಯೊಂದನ್ನು ಕೂಡ ನಾವು ಸುಂದರವಾಗಿರೋ ನೆಕ್ಲೆಸ್ ಆಗಿರ್ಬೋದು, 1 ಗ್ರಾಮ್ ಗೋಲ್ಡ್ ಅಂತ ನಾವೇನ್ ಕರಿತೀವಿ, ಇಮಿಟೇಷನ್ ಜ್ಯುವೆಲರಿ ಲಿಂಕ್ ಗಳನ್ನ ಕೊಟ್ಟಿರ್ತೇವೆ. ತುಂಬಾ ಜನ ಖರೀದಿ ಮಾಡ್ತಾ ಇದ್ದಾರೆ, ನೀವು ಕೂಡ ಖರೀದಿ ಮಾಡಿ. ಅದಕ್ಕಂದ್ರೆ ಲಿಮಿಟೆಡ್ ಸ್ಟಾಕ್ ಆಫರ್ ಕೂಡ ನಡೀತಾ ಇದೆ ವೀಕ್ಷಕರೇ. ತುಂಬಾ ಕಡಿಮೆ ಬೆಲೆಗೆ 300 ರೂಪಾಯಿ 400 ರೂಪಾಯಿಗೆ ಸೇಮ್ ಬಂಗಾರದ ರೀತಿಯಲ್ಲಿ ಕಾಣುವ ಐಟಮ್ಸ್ ಗಳನ್ನ ಟ್ಯಾಗ್ ಮಾಡಿದ್ದೇವೆ. ಒಮ್ಮೆ ಬಾರಿ ಚೆಕ್ ಮಾಡಿ, ನೀವು ಕೂಡ ಖರೀದಿ ಮಾಡಿ. ತುಂಬಾನೇ ಸೂಪರ್ ಆಗಿ ಬರುತ್ತೆ, ಕ್ವಾಲಿಟಿ ಕಲರ್ ಕೂಡ ಹೋಗಲ್ಲ, ಸೇಮ್ ಬಂಗಾರದ ತರ ಕಾಣುತ್ತೆ. ಒಮ್ಮೆ ಬಾರಿ ಚೆಕ್ ಮಾಡಿ ವೀಕ್ಷಕರೇ. ಬನ್ನಿ, ಮೊದಲಿಗೆ ಇವತ್ತು 18 ಕ್ಯಾರೆಟ್ ಚಿನ್ನದ ಬೆಲೆಯಿಂದ ಶುರು ಮಾಡೋಣ. ಇಲ್ಲಿ ತುಂಬಾ ಜನ ಕೇಳ್ತಾ ಇದ್ದಾರೆ, 18 ಕ್ಯಾರೆಟ್ ಚಿನ್ನ ತಗೋಬೇಕಾ, 22 ಕ್ಯಾರೆಟ್ ಚಿನ್ನ ತಗೋಬೇಕಾ? ಅದಕ್ಕೂ ಕೂಡ ನಾವು ಉತ್ತರವನ್ನ ಕೊಡಲಿದ್ದೇವೆ. ಮೊದಲಿಗೆ 18 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಾಗಿದೆ ಅಂತ ನೋಡೋಣ ಬನ್ನಿ. 1,13,200 ರೂಪಾಯಿ. ಹೌದು, 10 ಗ್ರಾಮ್ನ 18 ಕ್ಯಾರೆಟ್ ಚಿನ್ನದ ಬೆಲೆ ಈಗ 1,13,000 ರೂಪಾಯಿವರೆಗೂ ಬಂದಿದೆ ವೀಕ್ಷಕರೇ. ಇದು ಬೆಲೆ 1,16,000 ರೂಪಾಯಿ ಇತ್ತು, ಹತ್ತತ್ರ 3,000 ರೂಪಾಯಿ ಇಲ್ಲಿ ಮತ್ತೆ ಇಳಿಕೆ ಕಂಡಿದೆ. ಯಾಕಂದ್ರೆ ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಅಲ್ಲಿ ಇಳಿಕೆ ಆಗಿದೆಯಲ್ಲ ಬೆಲೆ, ಹೀಗಾಗಿ 18 ಕ್ಯಾರೆಟ್ ಚಿನ್ನದ ಬೆಲೆ 10 ಗ್ರಾಮ್ಗೆ 1,13,000 ರೂಪಾಯಿಗೆ ಇಲ್ಲಿ ಬಂದಿರುವಂತದ್ದು. ಇದ್ರ ಮೇಲೆ 3% GST ಮೇಕಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ. ಇಲ್ಲಿ ವೀಕ್ಷಕರೇ, ಮುಖ್ಯವಾಗಿ ಹೇಳಬೇಕಂದ್ರೆ ತುಂಬಾ ಜನ ಆಭರಣ ಖರೀದಿ ಮಾಡುವಾಗ ತಮ್ಮ ಬೆಲೆಯನ್ನ, ಅಂದ್ರೆ ತಮ್ಮ ಒಂದು ವ್ಯಾಲ್ಯೂವನ್ನ ಹೇಗೆ ಕಂಡುಹಿಡಿಬೇಕು ವೀಕ್ಷಕರೇ ನೋಡಿ. 18 ಕ್ಯಾರೆಟ್ ಚಿನ್ನ ಅಂದ್ರೆ ಅದರಲ್ಲಿ 75% ಮಾತ್ರ ಬಂಗಾರ ಇರುತ್ತೆ, ಇದು ನಿಮಗೆ ಗೊತ್ತಿರಲಿ. ಅಂದ್ರೆ ಇಲ್ಲಿ 25% ಮಿಶ್ರಣ ಇರುತ್ತೆ. ನೀವು ಯಾವಾಗ್ಲೂ ಕೂಡ ಅಂಗಡಿಗೆ ಬಂಗಾರ ಖರೀದಿ ಮಾಡಕ್ ಹೋಗ್ತಿರಲ್ಲ, ಅವಾಗ ಅಂಗಡಿಗಾರರಿಗೆ ಒಂದು ಪ್ರಶ್ನೆ ಕೇಳಿ ಸಾಕು, ನೀವು ಕೊಡ್ತಾ ಇರೋ ಜ್ಯುವೆಲರಿಗೆ ಹಾಲ್ ಮಾರ್ಕ್ ಇದೆಯಾ, BIS ಹಾಲ್ ಮಾರ್ಕ್ ಇದೆಯಾ, HUID ಕೋಡ್ ಇದೆಯಾ ಅಂತ ಕೇಳಿ. ಅವರಿಗೆ ಅರ್ಥ ಆಗುತ್ತೆ ನೀವು ಜಾಣತನ ಕಸ್ಟಮರ್ ಇದ್ದೀರಾ ಅಂತ. ಹೀಗಾಗಿ ನಿಮಗೆ BIS ಹಾಲ್ ಮಾರ್ಕ್ ಇರೋ ಬಂಗಾರವನ್ನೇ ತೋರಿಸ್ತಾರೆ. ಹಾಲ್ ಮಾರ್ಕ್ ಇದ್ರೆ ಏನಾಗುತ್ತೆ ವೀಕ್ಷಕರೇ, ತುಂಬಾ ಜನ ಹಾಲ್ ಮಾರ್ಕ್ ಇಲ್ಲದೆ ಇರೋ ಬಂಗಾರ ತಗೋತಾರೆ, ಮೋಸ ಹೋಗ್ತಾರೆ. ಹಾಲ್ ಮಾರ್ಕ್ ಇಲ್ಲ ಅಂದ್ರೆ ಆ ಬಂಗಾರಕ್ಕೆ ಗ್ಯಾರಂಟಿ ಯಾರು ಕೂಡ ಕೊಡೋದಿಲ್ಲ. ನೀವು ಮತ್ತೆ ಅದನ್ನ ಮಾರಾಟಕ್ಕೆ ಮಾಡ್ತೀರಾ ಅಂದ್ರೆ ಅದನ್ನ ಮತ್ತೆ ಕರಗಿಸ್ತಾರಲ್ಲ, ಅವಾಗ ಅದರಲ್ಲಿ ಎಷ್ಟು ಬಂಗಾರ ಇದೆ, ಎಷ್ಟು ಒಂದು ಬೆಳ್ಳಿ ತಾಮ್ರ ಮಿಕ್ಸ್ ಇದೆ, ಅದು ನಿಮಗೆ ಗೊತ್ತೇ ಆಗಲ್ಲ. ಸೊ ವೀಕ್ಷಕರೇ, ನೀವು 18 ಕ್ಯಾರೆಟ್ ಚಿನ್ನ ತಗೊಳ್ಳಿ, 22 ಕ್ಯಾರೆಟ್ ಚಿನ್ನ ತಗೊಳ್ಳಿ, ನೀವು BIS ಹಾಲ್ ಮಾರ್ಕ್ ಇರೋ ಬಂಗಾರ ತಗೊಂಡ್ರೆ ನಿಮ್ಮ ಹಣಕ್ಕೆ ಒಂದು ಗ್ಯಾರಂಟಿ ಇರುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಇನ್ನು ಎರಡನೇದಾಗಿ, ತುಂಬಾ ಜನ ಯಾವ ತರ ಮೋಸ ಹೋಗ್ತಾರಂದ್ರೆ, ಇಲ್ಲಿ ನೋಡಿ 18 ಕ್ಯಾರೆಟ್ ಚಿನ್ನ ತಗೋತಾರೆ, ಆದ್ರೆ ಅದ್ರ ಮೇಲೆ ಮೇಕಿಂಗ್ ಚಾರ್ಜಸ್ ವೇಸ್ಟೇಜ್ ಅಂತ ಆಡ್ ಮಾಡ್ತಾರೆ. ಕೆಲವೊಂದು ಅಂಗಡಿಗಳಲ್ಲಿ 25% 30% ಮೇಕಿಂಗ್ ಚಾರ್ಜಸ್ ಅನ್ನ ಹಾಕ್ತಾರೆ. ಹೀಗಾಗಿ ನೀವು 3, 4, 5 ಅಂಗಡಿಗಳಲ್ಲಿ ಕೇಳಬೇಕು, ಎಲ್ಲಿ ಕಡಿಮೆ ಬೆಲೆಗೆ ಮೇಕಿಂಗ್ ಚಾರ್ಜಸ್ ಇರುತ್ತೆ ನೋಡಿ, ಅಲ್ಲಿ ನೀವು ಮಾಡಿಸಿದ್ರೆ ನಿಮ್ಮ ಹಣ ಉಳಿತಾಯವಾಗುತ್ತೆ. ನೋಡಿ, ಡಿಸೈನ್ ಎಲ್ಲ ಸೇಮ್ ಇರುತ್ತೆ, 18 ಕ್ಯಾರೆಟ್ ಬಂಗಾರ ಕೂಡ ಸೇಮ್ ಇರುತ್ತೆ, ಹಾಲ್ ಮಾರ್ಕ್ ಕೂಡ ಸೇಮ್ ಇರುತ್ತೆ. ಮೇಕಿಂಗ್ ಚಾರ್ಜಸ್ ಅಲ್ಲಿ ಅಂಗಡಿಗಾರರು ತಮ್ಮ ಒಂದು ಲಾಭವನ್ನ ಮಾಡ್ತಾರೆ. ಹೀಗಾಗಿ ನೀವು ಮೇಕಿಂಗ್ ಚಾರ್ಜಸ್ ಅಲ್ಲಿ ಸ್ವಲ್ಪ ಚೌಕಾಸಿ ಮಾಡಬಹುದು, ತುಂಬಾ ಕಡೆ ಮಾಡ್ತಾರೆ. ಇನ್ನು ಕೆಲವೊಂದು ಟ್ರಸ್ಟೆಡ್ ಅಂಗಡಿಗಳಲ್ಲಿ ಫಿಕ್ಸ್ ರೇಟ್ ಇರುತ್ತೆ, ಅಲ್ಲಿ ಏನು ಕೂಡ ಮಾಡಕ್ ಬರಲ್ಲ. ಚೌಕಾಸಿ ಮಾಡೋ ಅಂಗಡಿಗಳಲ್ಲಿ ಚೌಕಾಸಿ ಮಾಡಿ ಮೇಕಿಂಗ್ ಚಾರ್ಜಸ್ ಅನ್ನ ಕಡಿಮೆನ ಮಾಡಿಸಬಹುದು. ಈಗ ನೋಡಿ, ಬಂಗಾರದ ಬೆಲೆ 1,50,000 ರೂಪಾಯಿ ಮಟ್ಟ ಬಂದಿದೆ, ಅದರಲ್ಲಿ 10% ಮೇಕಿಂಗ್ ಚಾರ್ಜ್ ಅಂದ್ರೆ 15,000 ರೂಪಾಯಿ ಆಗುತ್ತೆ. ಈಗ ನೀವು ಒಂದು ನೆಕ್ಲೆಸ್ ಮಾಡಿಸ್ಬೇಕಂದ್ರೆ 15,000 ರೂಪಾಯಿ ಎಕ್ಸ್ಟ್ರಾ ಮೇಕಿಂಗ್ ಚಾರ್ಜ್ ಕೊಡಬೇಕು. ಅದೇ ನೀವೇನಾದ್ರೂ ಅದನ್ನ 8% ಗೆ ಮಾಡಿಸಿದ್ರೆ ನಿಮ್ದು 2% ಉಳಿತಾಯವಾಗುತ್ತೆ. 2% ಉಳಿತಾಯ ಅಂದ್ರೆ ಬರೋಬ್ಬರಿ ಇಲ್ಲಿ 3,000 ರಿಂದ 4,000 ರೂಪಾಯಿ ನಿಮ್ದು ಉಳಿತಾಯ ಆಗುತ್ತೆ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಈ ತರ ನೀವು ಎಲ್ಲಿ ಮೇಕಿಂಗ್ ಚಾರ್ಜಸ್ ಕಡಿಮೆ ಇರುತ್ತೆ, ಒಂದು 4 ಕಡೆ ನೋಡಿ, ಮಾರ್ಕೆಟ್ ಅನ್ನ ಸ್ಟಡಿ ಮಾಡಿ, ಎಲ್ಲಿ ಕಡಿಮೆ ಇರುತ್ತೆ ಅಲ್ಲಿ ನೀವು ಮಾಡಿಸಬಹುದು. ಇದರಿಂದ ನಿಮ್ದು ಹಣ ಉಳಿತಾಯವಾಗುತ್ತೆ. ಇನ್ನು ವೇಸ್ಟೇಜ್ ಚಾರ್ಜಸ್ ಅಂತ ಹಾಕ್ತಾರೆ, ವೇಸ್ಟೇಜ್ ಚಾರ್ಜಸ್ ಕೂಡ ನೀವು ಕಡಿಮೆ ಮಾಡಿಸಬಹುದು. ಇನ್ನು ಮುಖ್ಯವಾಗಿ ಹೇಳ್ಬೇಕಂದ್ರೆ, ತುಂಬಾ ಜನ ಬಂಗಾರ ಅಂತೂ ಖರೀದಿ ಮಾಡ್ತಾರೆ. ಈಗ ನೋಡಿ, ಒಂದು ಬಂಗಾರದ ಉಂಗುರ ಖರೀದಿ ಮಾಡ್ತೀರಾ ಅಂತ ತಿಳ್ಕೊಳ್ಳಿ, ಆ ಒಂದು ಉಂಗುರ 10 ಗ್ರಾಮ್ ಇರುತ್ತೆ, ಆದ್ರೆ ಅದ್ರ ಮೇಲೆ ಒಂದು ಡೈಮಂಡ್ ತರ ಒಂದು ಇಮಿಟೇಷನ್ ಸ್ಟೋನ್ ಇರುತ್ತೆ, ಒಂದು ರೆಡ್ ಕಲರ್ ಸ್ಟೋನ್ ಇರುತ್ತೆ, ಗ್ರೀನ್ ಕಲರ್ ಸ್ಟೋನ್ ಇರುತ್ತೆ. ಆ ಒಂದು ಸ್ಟೋನ್, ಆ ಒಂದು ಹವಳದ ಬೆಲೆ ಮಾರ್ಕೆಟ್ ಅಲ್ಲಿ 100, 200, 500 ರೂಪಾಯಿ ಇರುತ್ತೆ. ಆದ್ರೆ ಅದನ್ನ ಬಂಗಾರದ ವೇಟ್ಗೆ ಲೆಕ್ಕ ಮಾಡಿದ್ರೆ 1 ಗ್ರಾಮ್ಗೆ ಬರೋಬ್ಬರಿ 15,000 ರೂಪಾಯಿ ನೀವು ಕೊಡಬೇಕಾಗುತ್ತೆ. ಆಕ್ಚುಲಿ ವ್ಯಾಲ್ಯೂ ಬಂದು ಅದು ಹವಳದ್ದು 300, 400 ರೂಪಾಯಿ ಇರುತ್ತೆ.
ತೂಕ ಮಾಡುವಾಗ ಅದನ್ನು ಕೂಡ ಬಂಗಾರದ ಲೆಕ್ಕ ಹಿಡಿತಾರೆ. ಹೀಗಾಗಿ ನೀವು ಬಂಗಾರ ತಗೊಳ್ಳುವಾಗ ಆ ಒಂದು ಹವಳದ ಒಂದು ವೇಟ್ ಅನ್ನ, ಅದರ ತೂಕವನ್ನ ಬಂಗಾರದಿಂದ ಲೆಸ್ ಮಾಡಿಸಬೇಕು. 10 ಗ್ರಾಮ್ ಇದೆಯಾ, 1 ಗ್ರಾಮ್ದು ಹವಳ ಇದೆಯಾ, ಅದನ್ನ ಲೆಸ್ ಮಾಡಿಸಬೇಕು. 9 ಗ್ರಾಮ್ದು ಮಾತ್ರ ಬಿಲ್ ಮಾಡಬೇಕು. ಇದರಿಂದ 1 ಗ್ರಾಮ್ದು 15,000 ರೂಪಾಯಿ ನಿಮಗೆ ಉಳಿತಾಯವಾಗುತ್ತೆ ವೀಕ್ಷಕರೇ. ಈಗ ಬನ್ನಿ 22 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಂತ ನೋಡೋಣ. ನಮ್ಮ ಪ್ರಕಾರ ನೀವು 18 ಕ್ಯಾರೆಟ್ ಚಿನ್ನ ತಗೊಳ್ಳೋ ಬದಲಾಗಿ 22 ಕ್ಯಾರೆಟ್ ಚಿನ್ನ ತಗೊಂಡ್ರೆ ತುಂಬಾನೇ ಒಳ್ಳೇದು. ಎದಕ್ಕಂದ್ರೆ ಇದರಲ್ಲಿ 916 ಅಂದ್ರೆ 91.6% ಬಂಗಾರ ಪ್ಯೂರಿಟಿ ಇರುತ್ತೆ. 18 ಕ್ಯಾರೆಟ್ ಗೆ ಕಂಪೇರ್ ಮಾಡಿದ್ರೆ 91.6 ಅಂದ್ರೆ ಈ 916 ಬಂಗಾರ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಆದ್ರೆ ಮುಂದೆ ರೀಸೇಲ್ ವ್ಯಾಲ್ಯೂ ನಿಮಗೆ ಚೆನ್ನಾಗಿ ಸಿಗುತ್ತೆ ಅಂತಾನೆ ಹೇಳ್ಬಹುದು. ಇದರದ್ದು ಬೆಲೆ 10 ಗ್ರಾಮ್ನ ಬಂಗಾರದ ಬೆಲೆ 1,38,350 ರೂಪಾಯಿ ಇದೆ. ಇದು ಕಳೆದ ವಾರ 1,43,000 ರೂಪಾಯಿ ಇತ್ತು. ಆದ್ರೆ ಈಗ 1,38,350 ರೂಪಾಯಿ ಹತ್ತಿರ ಈ ವಾರವೂ ಕೂಡ 6,000 ರೂಪಾಯಿ ಇಳಿಕೆ ಆಗಿದೆ. ಆದ್ರೆ ಇಲ್ಲಿ ಮುಖ್ಯವಾಗಿ ಮುಂದಿನ ಬರೋ ದಿನಗಳಲ್ಲಿ ಮತ್ತಷ್ಟು ಇಳಿಕೆ ಕಾಣಬಹುದು. ಆದ್ರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಏನಾದ್ರೂ ಹಲ್ಚಲ್ ಆದ್ರೆ ಅಥವಾ ಯುದ್ಧ ಕೊನೆಯಾದ್ರೆ ಮತ್ತೆ ಬಂಗಾರದ ಬೆಲೆ ಏರಿಕೆ ಆಗಬಹುದು. ಯಾಕಂದ್ರೆ ಕಾರಣ ಕಚ್ಚಾ ತೈಲ ಬೆಲೆ ಇಳಿಕೆ ಆಗುತ್ತೆ. ಕಚ್ಚಾ ತೈಲ ಬೆಲೆ ಇಳಿಕೆ ಆದ್ರೆ ಬಂಗಾರಕ್ಕೆ ಮತ್ತೆ ಹಣ ಶಿಫ್ಟ್ ಆಗುತ್ತೆ, ಮತ್ತೆ ಬಂಗಾರದ ಬೆಲೆ ಏರಿಕೆ ಆಗುತ್ತೆ. ಈಗ ಉಲ್ಟಾ ಆಗ್ತಾ ಇದೆ ಅಂತ ತಿಳ್ಕೊಳ್ಳಿ. ಈಗ ಬನ್ನಿ 18 ಕ್ಯಾರೆಟ್ ಚಿನ್ನ ಆಯ್ತು, 22 ಕ್ಯಾರೆಟ್ ಚಿನ್ನ ಆಯ್ತು. ನೀವು ಆಭರಣ ಮಾಡಿಸ್ತೀರಾ ಅಂದ್ರೆ 22 ಕ್ಯಾರೆಟ್ ಚಿನ್ನ ತಗೊಳ್ಳಿ, 916 BIS ಹಾಲ್ಮಾರ್ಕ್ ಮತ್ತೆ 3% GST ಬಿಲ್ ಕಂಪಲ್ಸರಿ ತಗೊಳ್ಳಿ ವೀಕ್ಷಕರೇ. ಎದಕ್ಕಂದ್ರೆ ಈಗ ನೋಡಿ ಕೇಂದ್ರ ಸರ್ಕಾರದ ನಿಯಮ ಕೂಡ ಇದೆ. ಆ 2 ನಿಯಮಗಳು ಕೂಡ ನಿಮಗೆ ಹೇಳ್ತೀವಿ, ಫಟಾಫಟ್ಟಾಗಿ ಕೇಳಿ. ಮೊದಲಿಗೆ ನೀವೇನಾದ್ರೂ 2 ಲಕ್ಷ ರೂಪಾಯಿದ್ದು ಮೇಲೆ ಬಂಗಾರ ಖರೀದಿ ಮಾಡ್ತೀರಾ ಅಂದ್ರೆ ಕಡ್ಡಾಯವಾಗಿ ಡಿಜಿಟಲ್ ಪೇಮೆಂಟ್ ಅಂದ್ರೆ ಚೆಕ್ ಮೂಲಕ, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಅಥವಾ ಆನ್ಲೈನ್ ಮೂಲಕ ನೀವು ಪೇಮೆಂಟ್ ಅನ್ನ ಮಾಡಬೇಕು ಅಥವಾ ರಿಸೀವ್ ಅನ್ನ ಮಾಡಬೇಕು. ಇಲ್ಲಿ ನೋಡಿ 2 ಲಕ್ಷ ರೂಪಾಯಿ ಮೇಲೆ ನಗದು ಕ್ಯಾಶ್ ನಲ್ಲಿ ವ್ಯವಹಾರ ಮಾಡ್ತೀರಾ ಅಂದ್ರೆ ನಿಮ್ಮ ಮನೆಗೆ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಕೂಡ ಬರಬಹುದು ಅಂತ ಇಲ್ಲಿ ಹೇಳಲಾಗಿದೆ. ಏಪ್ರಿಲ್ 1ರಿಂದಲೇ ಹೊಸ ನಿಯಮ. 2 ಲಕ್ಷ ರೂಪಾಯಿ ಮೇಲೆ ನಗದು ವ್ಯವಹಾರ ಇನ್ಮುಂದೆ ಇಲ್ಲಿಗಲ್ ಅಂದ್ರೆ ಅದನ್ನ ನಡೆಯಲ್ಲ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಆತರ ಮಾಡಿದ್ದೆ ಆದಲ್ಲಿ ಅವರಿಗೆ 100% ದಂಡ. ನೋಡಿ, ನೀವು 3 ಲಕ್ಷ ರೂಪಾಯಿದ್ದು ಹಣ ಕೊಟ್ಟು ಕ್ಯಾಶ್ ಕೊಟ್ಟು ಏನಾದ್ರೂ ಬಂಗಾರ ತಗೊಂಡ್ಬಂದ್ರೆ 3 ಲಕ್ಷ ರೂಪಾಯಿದ್ದು ಕ್ಯಾಶ್ ಕೊಟ್ಟಿದ್ದಕ್ಕೆ 3 ಲಕ್ಷ ರೂಪಾಯಿ ನಿಮಗೆ ದಂಡ ಹಾಕ್ತಾರೆ. ಹುಷಾರಾಗಿರಿ, ಈ ತರ ಕ್ಯಾಶ್ ನಲ್ಲಿ ವ್ಯವಹಾರ ಮಾಡುವಂತಿಲ್ಲ. ಇನ್ನು ವ್ಯವಹಾರಸ್ಥರು ಕೂಡ ಇದು ಅಪ್ಲೈ ಆಗುತ್ತೆ. ಈಗ ಎರಡನೇದಾಗಿ ಮಹಿಳೆಯರು, ಮದುವೆ ಆದ ಮಹಿಳೆಯರು 500 ಗ್ರಾಮ್ ವರೆಗೂ ಬಂಗಾರಕ್ಕೆ ಯಾವುದು ಕೂಡ ಬಿಲ್ ಬೇಕಾಗಲ್ಲ. 500 ಗ್ರಾಮ್ ಮೇಲೂ ಕೂಡ ನೀವು 1 kg ಮಟ ಇಟ್ಕೊಳ್ಳಿ, ಏನ್ ಪ್ರಾಬ್ಲಮ್ ಇಲ್ಲ. ಆದ್ರೆ ವೀಕ್ಷಕರೇ ಅದಕ್ಕೆ 3% GST ಬಿಲ್ ಅನ್ನ ಕೇಳ್ತಾರೆ. ಅಥವಾ ನಿಮ್ಮ ಹತ್ರ ಬಂಗಾರ ಹೇಗೆ ಬಂತು ಅದರ ಒಂದು ಪ್ರೂಫ್ ನೀವು ತೋರಿಸಬೇಕಾಗುತ್ತೆ, ಇನ್ಕಮ್ ಸೋರ್ಸ್ ತೋರಿಸಬೇಕಾಗುತ್ತೆ. ಇನ್ನು ಮದುವೆ ಆಗದೇ ಇರೋ ಹೆಣ್ಮಕ್ಳು ಮಹಿಳೆಯರು 250 ಗ್ರಾಮ್ ವರೆಗೂ ಹಿಡ್ಕೋಬಹುದು. 250 ಗ್ರಾಮ್ ಮೇಲೆ ಇದ್ರೂ ಕೂಡ ಅದಕ್ಕೆ 3% GST ಬಿಲ್ ತೋರಿಸಿಲ್ಲ, ಇನ್ಕಮ್ ಸೋರ್ಸ್ ಆದ್ರೂ ನೀವು ತೋರಿಸಬಹುದು ಅಂತ ಇಲ್ಲಿ ಹೇಳಲಾಗಿದೆ. ಇನ್ನು ಪುರುಷರು ಮದುವೆ ಆಗಿರ್ಲಿ ಬಿಡ್ಲಿ 100 ಗ್ರಾಮ್ ವರೆಗೂ ಬಂಗಾರ ಅವರು ಆರಾಮಾಗಿ ಹಿಡ್ಕೋಬಹುದು. 100 ಗ್ರಾಮ್ ಮೇಲೆ ಇದ್ರೂ ಕೂಡ 3% GST ಬಿಲ್ ಅಥವಾ ಇನ್ಕಮ್ ಸೋರ್ಸ್ ನೀವು ತೋರಿಸಬೇಕಾಗುತ್ತೆ. ಈಗ ಬನ್ನಿ ವೀಕ್ಷಕರೇ, ಫಟಾಫಟ್ಟಾಗಿ 24 ಕ್ಯಾರೆಟ್ ಚಿನ್ನದ ಬೆಲೆ ಹೋದ ವಾರ 1,55,000 ರೂಪಾಯಿ ಇತ್ತು. ಈ ವಾರವೂ ಕೂಡ 1,50,930 ರೂಪಾಯಿ. ಆದ್ರೆ ಸೋಮವಾರ ಮಾರ್ಕೆಟ್ ಓಪನ್ ಆಗ್ತಾ ಇದ್ದಂತೆ ಇದ್ರ ಬೆಲೆ ಏರಿಕೆ ಸ್ವಲ್ಪ ಆಗ್ಬಹುದು, ಇಳಿಕೆನೂ ಆಗ್ಬಹುದು ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಎದಕ್ಕಂದ್ರೆ ಯುದ್ಧ ಪರಿಣಾಮ. ಇಲ್ಲಿ ನೋಡಿ, ಇವತ್ತು 10 ಗ್ರಾಮ್ 24 ಕ್ಯಾರೆಟ್ ಚಿನ್ನದ ಬೆಲೆ 1,51,000 ಅಥವಾ 1,52,000 ರೂಪಾಯಿ ಆಸುಪಾಸಿನಲ್ಲಿದೆ. ಇದು 24 ಕ್ಯಾರೆಟ್ ಚಿನ್ನದ ಬೆಲೆ. ಇದರ ಮೇಲೆ 3% GST ಎಕ್ಸ್ಟ್ರಾ ಇರುತ್ತೆ. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.